ಗೈಸ್, ಈಗ ವಿರಾಟ್ ಕೊಹ್ಲಿದು ಫೇವ್ರೆಟ್ ಸಲಾಡ್ ರೆಡಿ ಆಗ್ತಾ ಇದೆ. ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂದರೆ ಹಾಗೆ ಗಬ 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 ಅಂತ ತಿನ್ಬಿಡೋಣ ಅನಿಸ್ತಾ ಇದೆ. ಗುಡ್ ಮಾರ್ನಿಂಗ್ ಗೈಸ್. ನೋಡಿ, ನಮ್ಮ ದಿನ ಈ ರೀತಿಯಾಗಿ ಸ್ಟಾರ್ಟ್ ಆಗ್ತಾ ಇದೆ. ಹಾಟ್ ವಾಟರ್ ವಿತ್ ಇದೇನಿದು ಗೂಸ್ಬೆರಿನ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಕ್ಯೂಬ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ಈ ರೀತಿಯಾಗಿ ಹಾಟ್ ವಾಟ್ರಿಗೆ ಹಾಕ್ಬಿಟ್ಟು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಿಗೆ ಕುಡಿತಾ ಇದ್ದೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಸಂಡೇ ಮಾರ್ನಿಂಗ್ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ಹೇಳೋದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀವಿ. ಬನ್ನಿ. ಏನು ಸಲಾಡ್ ಇದು? ಇದು ನಾರ್ಮಲ್ ವೆಜಿಟೇಬಲ್ ಸಲಾಡ್. ಸಲಾಡ್ ಅಂದರೆ ವೆಜಿಟೇಬಲ್ಸ್ ಅಲ್ಲೇ ಮಾಡೋದು. ಮತ್ತೆ ಏನ್ ಸಲಾಡ್ ಅಂತ ಅಂದ್ರೆ ಕೇಳ್ತೀರಾ? ಯಾವ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ಯಾ ಅಂತ explain ಕ್ಯಾರೆಟ್, ಟೊಮೆಟೊ, ಈರುಳ್ಳಿ, ಆಮೇಲೆ ನಾವು ಮೊಳಕೆ ಬರ್ಸಿ ಇಟ್ಟಿರೋ ಅಂದ್ರೆ ನೆನೆಸಿಟ್ಟಿದ್ದೀವಿ. ಹೆಸರು ಕಾಳು, ಸ್ವಲ್ಪ ಕಡಲೆ ಕಾಳು, ಮತ್ತೆ ಅಷ್ಟೇ. ಓಕೆ, ಇದೇನಿಲ್ಲ. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಇವಾಗ ಸಲಾಡ್ ಮಾಡ್ತಾ ಇದ್ದೀವಿ. ಓಕೆ, ಫೈನ್. ಆಲ್ಮೋಸ್ಟ್ ಕಟ್ ಮಾಡಾಗಿದೆ. ಚಿಕ್ಕ ಚಿಕ್ಕ ಕಟ್ ಮಾಡೋದ್ರಿಂದಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಎಷ್ಟು ಟೈಮ್ ಆಯ್ತು ಸ್ಟಾರ್ಟ್ ಮಾಡಿ? 5-6 minutes. 5-6 minutes ಆಗಿ ಅಷ್ಟೇನಾ? ನೋ, 10 minutes ಅಷ್ಟೇ ಆಗಿದೆ. ಸೊ ಇವಾಗ ಕುಕುಂಬರ್ ಮತ್ತು ಟೊಮ್ಯಾಟೊ ಹಣ್ಣು ಕಟ್ ಮಾಡಾಯಿತು. ನೆಕ್ಸ್ಟ್ ಕ್ಯಾರೆಟ್ ಮತ್ತು ಆನಿಯನ್ ಮಾತ್ರ ಪೆಂಡಿಂಗ್ ಇದೆ. ಸೊ ಇನ್ನೊಂದು 10 minutes ಆಗುತ್ತೆ ಅವೆರಡು ಕಟ್ ಮಾಡೋಷ್ಟರೊಳಗೆ. ನೋಡಿ ಯಾವ ಥರ ಆಗಿದೆ ಅಂತ. ಏನು ಮಾಡ್ತೀಯ ಶೋ? ಇವಾಗ ನಾನು ಹಾಕಿ ಮಿಕ್ಸ್ ಮಾಡಿ ಸಲಾಡ್ ರೆಡಿ ಮಾಡ್ತೀನಿ. ಓಕೆ, ಸರಿ, ಸಾಲ್ಟ್ ಎತ್ಕೊತೀನಿ. ಹಾಂ, ನಾನು ಮಾಡಿಲ್ಲ. ಈಗ ಗೈಸ್, ಈಗ ವಿರಾಟ್ ಕೊಹ್ಲಿದು ಫೇವ್ರೆಟ್ ಸಲಾಡ್ ರೆಡಿ ಆಗ್ತಾ ಇದೆ. ಸೊ ಇವಾಗ ನಾನು ಫಸ್ಟ್ ಕಾಳು ಹಾಕ್ಲಾ, ಕುಕುಂಬರ್ ಹಾಕ್ಲಾ? ಎಲ್ಲ ಮಿಕ್ಸ್ ನೋಡಿ ತಾನೆ, ಹಾಕು ಯಾವುದಾದ್ರು. ಫಸ್ಟ್ ನಾನು ಕುಕುಂಬರ್ ಹಾಕ್ತಾ ಇದ್ದೀನಿ. ಕುಕುಂಬರ್, ಆಮೇಲೆ ಟೊಮ್ಯಾಟೊ, ಕ್ಯಾರೆಟ್ ಮತ್ತೆ ಆನಿಯನ್, ಅಯ್ಯೋ ಎಲ್ಲ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಗಾಯ್ಸ್, ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಯಾವ ಸಲಾಡ್ ಮಾಡ್ತಾ ಇದ್ದೀನಿ ಅಂತ. ದಿಸ್ ಇಸ್. ಸೊ ಇವಾಗ ನಾವು ಇದಕ್ಕೆ ನೆನೆಸಿರೋ ಕಾಳನ್ನ ಹಾಕೋಣ. ಹೆಸರು ಕಾಳು ಮತ್ತು ಕಡಲೆ ಕಾಳನ್ನ ನೆನೆಸಿಟ್ಕೊಂಡಿದ್ದೀವಿ. ನೋಡೋದಕ್ಕೆ ಸಕ್ಕರೆ ಎಣ್ಣೆ ಕಾಣಿಸ್ತಾ ಇದೆ ಕಣೆ. ಇವಾಗ ನಾವು ಸ್ವಲ್ಪ ಹುರಿದಿರೋ ಕಡಲೆ ಹಾಕ್ತಾ ಇದ್ದೀವಿ. ಕಡಲೆ ಬೀಜ, ಗೈಸ್, ಇವಾಗ ಫೈನಲಿ ವಿರಾಟ್ ಕೊಹ್ಲಿದು ಮೋಸ್ಟ್ ಫೇವ್ರೆಟ್ ಸಲಾಡ್ ರೆಡಿ ಆಗಿದೆ. ಸೊ ಇದಕ್ಕೆ ನಾವು ಹಾಗೆ ಸ್ವಲ್ಪ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಏನಿದೆ ಅದನ್ನು ಹಾಗೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ.
ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಸಲಾಡ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ. ನೋಡೋಣ, ಇದನ್ನು ಮೋಸ್ಟ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಗೈಸ್. ನಿಮಗೂ ಕೂಡ ಈ ರೆಸಿಪಿ ರೆಡಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಡೀಟೇಲ್ ಆಗಿ ನೋಡಿ. ಓಕೆ, ಬಾಯ್ ಗೈಸ್.